ನಮಸ್ತೆ ಕರ್ನಾಟಕ. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೊಂದು ಎಜುಕೇಷನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಪರ್ಪಸ್ ಇಷ್ಟೇ. ಈಗಾಗಲೇ ನಾನು ಸ್ಯಾಪ್ನ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಅದರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ನಾನು. ಬಟ್ ಸ್ಯಾಪ್ ಅಂದರೆ ಏನು, ಅದರ ಬೇಸಿಕ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಏನಾದರೂ ನೀವು ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಈಗಾಗಲೇ ಈ ವಿಡಿಯೋ ನೋಡಿದವರು ರಿಕ್ವೆಸ್ಟ್ ಮಾಡಿದ್ದಾರೆ, ಇನ್ನೂ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ನಮಗೆ ಡಿಟೇಲ್ ಇನ್ಫಾರ್ಮೇಷನ್ ಬೇಕು, ಯಾವುದೆಲ್ಲ ಮಾಡ್ಯೂಲ್ ಇದೆ, ಯಾರು ಪ್ರಿಫರ್ ಮಾಡ್ಬೋದು, ಈ ಥರದೊಂದು ಇನ್ಫಾರ್ಮೇಷನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿರೋ ಕಾರಣ ಇವತ್ತು ಮತ್ತೆ ನಾನು ಎಜುಕೇಷನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ, ಈ ಇನ್ಫಾರ್ಮೇಷನ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರುವವರಿಗೆ ಆಗಿರ್ಬೋದು ಅಥವಾ ಡಿಗ್ರಿ ಹೋಲ್ಡರ್ಸ್ಗೆ ಹೆಲ್ಪ್ ಆಗ್ಬೋದು. ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಇನ್ಫಾರ್ಮೇಷನನ್ನು ಸ್ಕಿಪ್ ಮಾಡದೆ ನೋಡಿ. ಇದೊಂದು ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಯಾಪ್ ನ ಮಾಡ್ಯೂಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮಾಡ್ಯೂಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಪ್ರೆಸೆಂಟ್ ಜನ್ರೇಷನ್ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಕಂಪನೀಸ್ ಯೂಸ್ ಮಾಡ್ತಾ ಇರುವಂಥ ಮಾಡ್ಯೂಲ್ ಯಾವುದು ಮತ್ತು ಯಾರು ಇದನ್ನು ಪ್ರಿಫರ್ ಮಾಡ್ಬೋದು, ಯಾವ ಕ್ವಾಲಿಫಿಕೇಶನ್ ಇದ್ದರೆ ನೀವು ಪ್ರಿಫರ್ ಮಾಡ್ಬೋದು ಅಥವಾ ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದನ್ನು ಪ್ರಿಫರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹೆಚ್ಚು ತಡ ಮಾಡಿದೆ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇವತ್ತಿನ ಈ ಎಜುಕೇಷನಲ್ ವಿಡಿಯೋದಲ್ಲಿ ಸ್ಯಾಪ್ನ ಮಾಡ್ಯೂಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಮಾಡ್ಯೂಲ್ ಯಾವುದು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಯಾವುದಿದ್ರೆ ನೀವು ಯಾವ ಮಾಡ್ಯೂಲನ್ನು ಪ್ರಿಫರ್ ಮಾಡ್ಬೋದು, ಅಥವಾ ನೀವು ಈಗಾಗಲೇ ಜಾಬ್ ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯಾವ ಡಿಪಾರ್ಟ್ಮೆಂಟಲ್ಲಿದ್ದರೆ ನೀವು ಈ ಕೋರ್ಸನ್ನು ಇನ್ನೂ ಅಡಿಷನಲ್ ಆಗಿ ಪ್ರಿಫರ್ ಮಾಡಿ ಆ ಒಂದು ಸ್ಯಾಪ್ ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು, ಮಾಡ್ಯೂಲನ್ನು ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸ್ಯಾಪಲ್ಲಿ ಮೇನ್ ಆಗಿ ನಾವು 2 ಮಾಡ್ಯೂಲ್ಸನ್ನು ನೋಡ್ತೀವಿ. ಒಂದು ಫಂಕ್ಷನಲ್ ಮಾಡ್ಯೂಲ್, ಮತ್ತೊಂದು ಟೆಕ್ನಿಕಲ್ ಮಾಡ್ಯೂಲ್. ಓಕೆ, ಈ ಫಂಕ್ಷನಲ್ ಮಾಡ್ಯೂಲ್ ಮತ್ತು ಟೆಕ್ನಿಕಲ್ ಮಾಡ್ಯೂಲ್ ಅನ್ನು 1 by 1 ನೋಡ್ತಾ ಬರುವ. ಫಂಕ್ಷನಲ್ ಮಾಡ್ಯೂಲ್ ಅಲ್ಲಿ ಯಾವುದೆಲ್ಲ ಮಾಡ್ಯೂಲ್ ಬರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಕೆಲವು ಇಂಪಾರ್ಟೆಂಟ್ ಮಾಡ್ಯೂಲ್ಸ್ ಅನ್ನು ನಾನು ಮಾತ್ರ ಮೆನ್ಷನ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಮಾಡ್ಯೂಲ್ಸ್ ಇದೆ, ಅದನ್ನು ನೀವು ಬೇಕಿದ್ರೆ ಗೂಗಲಲ್ಲಿ ರಿಸರ್ಚ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ನಾನು ಆನ್ ದ ಬೇಸ್ ಆಫ್ ಪ್ರಿಫರೇಬಲ್, ತುಂಬ ಜನ ಪ್ರಿಫರ್ ಮಾಡುವಂಥ ಮಾಡ್ಯೂಲ್ಸ್ ಬಗ್ಗೆ ಮಾತ್ರ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ನೂ ತುಂಬಾನೇ ಮಾಡ್ಯೂಲ್ಸ್ ಇದೆ, ಅದರ ಬಗ್ಗೆ ನೀವು ನೋಡ್ಕೊಳ್ಳಿ. ಈಗ ಫಸ್ಟ್ ಫಂಕ್ಷನಲ್ ಮಾಡ್ಯೂಲಲ್ಲಿ ಬರುವಂಥದ್ದು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ FI ಮಾಡ್ಯೂಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟ್ರೋಲಿಂಗ್ CO ಮಾಡ್ಯೂಲ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ MM ಮಾಡ್ಯೂಲ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ SD ಮಾಡ್ಯೂಲ್, ಪ್ರೊಡಕ್ಷನ್ ಪ್ಲಾನಿಂಗ್ PP ಮಾಡ್ಯೂಲ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ QM ಮಾಡ್ಯೂಲ್, ಪ್ಲಾಂಟ್ ಮೇಂಟೆನೆನ್ಸ್ PM ಮಾಡ್ಯೂಲ್, ಪ್ರಾಜೆಕ್ಟ್ ಸಿಸ್ಟಮ್ PS ಮಾಡ್ಯೂಲ್, ಹ್ಯೂಮನ್ ರಿಸೋರ್ಸಸ್ HR ಮಾಡ್ಯೂಲ್. ಸೊ ಇದೇ ಥರದ ಸುಮಾರು 100ಕ್ಕೂ ಹೆಚ್ಚು ಮಾಡ್ಯೂಲ್ ಇನ್ನೂ ಫಂಕ್ಷನಲ್ ಮಾಡ್ಯೂಲ್ಸಲ್ಲಿ ಬರುತ್ತೆ. ಸೊ ನೀವು ಅದರ ಬಗ್ಗೆ ಇನ್ನೂ ಜಾಸ್ತಿಯಾಗಿ ತಿಳ್ಕೊಳ್ಬೇಕಂದ್ರೆ ನೀವು ರಿಸರ್ಚ್ ಮಾಡಿ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾದರೆ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೆನ್ಷನ್ ಮಾಡಿರೋ ಫಂಕ್ಷನಲ್ ಮಾಡ್ಯೂಲ್ ಯಾರು ಚೂಸ್ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಕ್ವಾಲಿಫಿಕೇಷನ್ ಇದ್ದವರು ಯಾವ ಮಾಡ್ಯೂಲನ್ನು ಅಥವಾ ಯಾವ ಫೀಲ್ಡ್ ಆಫ್ ಇಂಟ್ರೆಸ್ಟ್ ನಿಮಗಿದೆ ಅಥವಾ ಆ ಸಂದರ್ಭದಲ್ಲಿ ಯಾವ ಮಾಡ್ಯೂಲನ್ನು ಚೂಸ್ ಮಾಡ್ಬೋದು ಅಂತ ನೋಡೋದಾದರೆ, ಫಸ್ಟಿಗೆ ನೀವು ಫಿನಾನ್ಸ್ ಮತ್ತು ಕಂಟ್ರೋಲ್ ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಂಟ್ರೋಲ್ ಇದೆರಡು ಕೂಡ FI ಮತ್ತು CO ಇದನ್ನು FICO ಅಂತ ಹೇಳ್ತೀವಿ. ಅಂದರೆ ಫಿನಾನ್ಷಿಯಲ್ ಮತ್ತು ಕಂಟ್ರೋಲಿಂಗ್ ನ ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ಇದು ಒಟ್ಟಿಗೆ FICO ಅನ್ನುವಂಥ ಒಂದು ಮಾಡ್ಯೂಲ್ನ ಅಂಡರಲ್ಲಿ ನೀವು ಇದನ್ನು ಸ್ಟಡಿ ಮಾಡಬೇಕಾಗಿದೆ. ಹೆಚ್ಚಿನ ಜನರು ಈಗ FICOನ ಪ್ರಿಫರ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಪೇಮೆಂಟ್ ಬಗ್ಗೆ ಇರ್ಬೋದು ಅಥವಾ ಟ್ಯಾಕ್ಸ್ ಅಕೌಂಟ್ ರಿಲೇಟೆಡ್ ಬಗ್ಗೆ ಇರ್ಬೋದು ಅಥವಾ ಫಿನಾನ್ಷಿಯಲ್ ರಿಲೇಟೆಡ್ ಸಾಫ್ಟ್ವೇರ್ ಬಗ್ಗೆ ಇರ್ಬೋದು, ಇನ್ ಡೀಟೇಲ್ ಆಗಿ ಈ ಮಾಡ್ಯೂಲಲ್ಲಿ ಕಲಿಸ್ಕೊಡ್ತಾರೆ. ಈ ಮಾಡ್ಯೂಲ್ನ ಯಾರು ಪ್ರಿಫರ್ ಮಾಡೋದು ಅಂತ ನೋಡೋದಾದ್ರೆ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರುವವರು, CA ಮಾಡುವವರು ಅಥವಾ ಮಾಡಿದ್ದವರು, ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರುವವರು, ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಹೆಚ್ಚಿನ ನಾಲೆಜ್ ಬೇಕು ಅಂತಿದ್ರೆ ಈ ಪರ್ಟಿಕ್ಯುಲರ್ FICO ಮಾಡ್ಯೂಲನ್ನು ನೀವು ಏನು ಮಾಡ್ಬೋದು, ಪ್ರಿಫರ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು MM ಮಾಡ್ಯೂಲ್. ಇದರಲ್ಲಿ ನಿಮಗೆ ಪ್ರೊಕ್ಯೂರ್ ಟು ಪೇ ವರೆಗಿನ ಸ್ಕೋಪನ್ನು ನೋಡ್ಬೋದು. ಅಂದರೆ ಒಂದು ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸನ್ನು ನೀವು ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಅದು ಪೇ ಆಗೋ ತನಕ ಇರುವಂಥ ಎಲ್ಲ ಪ್ರೋಸೆಸ್ನ ಸಾಫ್ಟ್ವೇರ್ ಇಲ್ಲಿ ಸೆಟ್ ಆಗಿರುತ್ತೆ. ಅಂದರೆ ಅದೆಲ್ಲವೂ ಥ್ರೂ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುವವರು ಅಥವಾ ಈ ನಾಲೆಜ್ ಇರುವವರು ಈ ಒಂದು MM ಮಾಡ್ಯೂಲನ್ನು ಪ್ರಿಫರ್ ಮಾಡಿ. ಇದನ್ನು ಯಾವುದೇ ಡಿಗ್ರಿ ಹೋಲ್ಡರ್ ಬೇಕಾದರೂ ಮಾಡ್ಬೋದು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇದನ್ನು ಮಾಡ್ಬೋದು. ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು ಅಥವಾ ಯಾವುದೇ ಎಕ್ಸ್ಪೀರಿಯನ್ಸ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ನೀವು ಇದನ್ನು ಆಪ್ಟ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದು ಈ ಮಾಡ್ಯೂಲ್ನ ಆಪ್ಟ್ ಮಾಡಿದರೆ ಸ್ವಲ್ಪ ಬೇಗ ನಾಲೆಜ್ ಗೇನ್ ಆಗುತ್ತೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಫ್ರೆಷರ್ ಆಗಿ ಜಾಯಿನ್ ಆಗ್ತೀನಿ ಅಂದರೂ ನೋ ಇಶ್ಯೂ, ನೀವು ಈ ಒಂದು MM ಮಾಡ್ಯೂಲನ್ನು ಮಾಡ್ಬೋದು. ನೆಕ್ಸ್ಟ್ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ SD ಮಾಡ್ಯೂಲ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ
ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ರಿಲೇಟೆಡ್ ಆದಂತಹ ಇನ್ಫಾರ್ಮೇಷನ್ ಅಥವಾ ಇನ್ ಡೀಟೇಲ್ ಆಗಿ ಕಳಿಸ್ಕೊಡಲಾಗುತ್ತೆ, ಯಾವ ಥರ ಒಂದು ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ಮತ್ತು ಈ ಮಾಡ್ಯೂಲ್ನ ಯಾರೆಲ್ಲ ಆಪ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇರುವವರು ಅಥವಾ MBA ಇನ್ ಸೇಲ್ಸ್ ಅಂದರೆ ಸೇಲ್ಸನ್ನು ಸ್ಪೆಷಲೈಸೇಷನ್ ಆಗಿ ಇಟ್ಕೊಂಡು ಮಾಡಿರುವವರು ಮಾಡ್ಬೋದು, ಅಥವಾ ಮೆಕ್ಯಾನಿಕಲ್, ಆಟೋಮೊಬೈಲ್ಸ್ ಅಥವಾ ಎನಿ ಡಿಗ್ರಿ ಇದ್ದವರು, ಈ ಸೇಲ್ಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುವವರು ಈ ಒಂದು S&D ಅಥವಾ SD ಮಾಡ್ಯೂಲನ್ನು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ HR ಹ್ಯೂಮನ್ ರಿಸೋರ್ಸ್. ನಿಮ್ಗೆ ಗೊತ್ತಿರ್ಬೋದು ಹ್ಯೂಮನ್ ರಿಸೋರ್ಸ್ ಅಂದರೆ ಇಟ್ ರಿಲೇಟೆಡ್ ಟು ವಾಟ್, ಒಂದು ಕಂಪನಿಯಲ್ಲಿ ಪೇರೋಲ್ ಇರ್ಬೋದು, ಅವರ ಬೇರೆ ಬೇರೆ ಕಾಂಪನ್ಸೇಷನ್ ಸ್ಕೀಮ್ ಇರ್ಬೋದು, ಅಥವಾ ಅವರಿಗೆ ಸಿಗುವಂಥ ಅಮ್ಯುನಿಟೀಸ್ ಇರ್ಬೋದು. ಸೊ ಓವರಾಲ್ ಆಗಿ ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟ ಎಲ್ಲ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ನ ಬಗ್ಗೆ ಇಲ್ಲಿ ನೀವು ಸ್ಟಡಿ ಮಾಡ್ಬೋದು. ಅಂದರೆ HR ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇರುವವರು ಅಥವಾ HR ಸ್ಪೆಷಲೈಸ್ ಆಗಿ ಯಾವುದಾದ್ರೂ ಡಿಗ್ರಿ ಮಾಡಿದರೆ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. MBA ಅಥವಾ MCOM ಈ ಥರ ಡಿಗ್ರಿ ಮಾಡಿದವರು ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ಉಳಿದಂತೆ ಪ್ರೊಡಕ್ಷನ್ ಪ್ಲಾನಿಂಗ್ PP ಮಾಡ್ಯೂಲ್ ಅಂತ ಹೇಳ್ತೇವೆ. ಪ್ರೊಡಕ್ಷನ್ ರಿಲೇಟೆಡ್ ಅಂದರೆ ಇದು ಪ್ರತಿಯೊಂದು ಕೂಡ ಪ್ರೊಡಕ್ಷನ್ ರಿಲೇಟೆಡ್. ಈಗಾಗಲೇ ಹೇಳಿದಾಗೆ ನಾನು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಯಾವ ಥರ ಒಂದು ಮೆಟೀರಿಯಲ್ಗೆ ಸಂಬಂಧಪಟ್ಟದ್ದು ಇರ್ತದ, ನೆಕ್ಸ್ಟ್ ಅದು ಪ್ರೊಸೆಸಿಂಗ್ ಅಂದರೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಇನ್ ಡೀಟೇಲ್ ಈ ಒಂದು PP ಮಾಡ್ಯೂಲಲ್ಲಿ ಇರುತ್ತೆ. ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್, ಪ್ರೊಡಕ್ಷನ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುವವರು ಅಥವಾ ಅದೇ ರೀತಿಯಾದಂಥ ಯಾವುದಾದ್ರೂ ಒಂದು ಜಾಬ್ ಈಗಾಗಲೇ ಡಿಪಾರ್ಟ್ಮೆಂಟಲ್ಲಿ ಇರುವವರು ಈ ಒಂದು ಕೋರ್ಸನ್ನು ಪ್ರಿಫರ್ ಮಾಡ್ಬೋದು. ಅಂದರೆ ಇದಕ್ಕೆ ಕೂಡ ಯಾವುದೇ ಡಿಗ್ರಿ ಇದ್ದರೆ ನೀವು ಪ್ರಿಫರ್ ಮಾಡಿದ್ರು ಓಕೆ. ನೆಕ್ಸ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ವೇರ್ ಹೌಸ್ ಅಂದರೆ ನೆಕ್ಸ್ಟ್ ಪ್ರೊಡಕ್ಷನ್ ಆದಮೇಲೆ ಆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವಂಥ ಒಂದು ವಿಚಾರ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಇಲ್ಲಿ ಸಾಫ್ಟ್ವೇರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಇದು ಪ್ರೀ ಪ್ರೊಡಕ್ಷನ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರು QM ಮಾಡ್ಯೂಲನ್ನು ಅಂದರೆ ಕ್ವಾಲಿಟಿ ಮಾಡ್ಯೂಲನ್ನು ಪ್ರಿಫರ್ ಮಾಡ್ಬೋದು. ಇಲ್ಲಿ ಕೂಡ ಅಷ್ಟೇ, ಯಾವುದೇ ಡಿಗ್ರಿ ಅಥವಾ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ರೂ ಇದನ್ನು ನೀವು ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಇದನ್ನು ಪ್ರಿಫರ್ ಮಾಡೋದು, ಯಾವುದೇ ಡಿಗ್ರಿ ಇದ್ದಕ್ಕೆ ನೀವು ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಲಾಂಟ್ ಮೇಂಟೆನೆನ್ಸ್ನ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್, ರಿಪೇರ್ ವರ್ಕ್ ಇರ್ಬೋದು. ಒಂದು ಪ್ಲಾಂಟ್ ಅಂತ ಹೇಳಿದ್ರೆ ಒಂದು ಟೋಟಲ್ ಆಗಿ ಆ ಒಂದು ಸರೌಂಡಿಂಗಲ್ಲಿ ಬರುವಂಥ ಒಂದು ಪ್ಲಾಂಟ್ ಏನು ಹೇಳ್ತೀವಿ ನಾವು, ಒಂದು ಸ್ಟ್ರಕ್ಚರ್ ಆಫ್ ದ ಬಿಲ್ಡಿಂಗ್ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿರುವಂಥ ಮೆಷಿನರೀಸ್, ಅಸೆಟ್ಸ್ ಎಲ್ಲವೂ ಕೂಡ ಆ ಪ್ಲಾಂಟಲ್ಲಿ ಬರುತ್ತೆ. ಸೊ ಅಲ್ಲಿರುವಂತಹ ಓವರಾಲ್ ಮೇಂಟೆನೆನ್ಸ್, ರಿಪೇರ್ಸ್ ಈ ಥರದ್ದೆಲ್ಲ ಬಂದಾಗ ಯಾವ ಥರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ನೀವು ಸ್ಟಡಿ ಮಾಡ್ಬೋದು. ಸೊ ಇದನ್ನು ಇದೇ ಫೀಲ್ಡಲ್ಲಿ ಅಂದರೆ ಲೈಕ್ ITI ಮಾಡಿರುವವರು, ಡಿಪ್ಲೊಮಾ ಮಾಡಿರುವವರು, ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಮಾಡುವವರು ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಫೀಲ್ಡಲ್ಲಿ ಮಾಡಿರೋರು ಇದನ್ನು ಪ್ರಿಫರ್ ಮಾಡ್ಬೋದು. ಅಂದರೆ ಟೆಕ್ನಿಕಲ್ ಫೀಲ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೊಜೆಕ್ಟ್ ಸಿಸ್ಟಮ್ ಮಾಡ್ಯೂಲ್. ಇದು ಬೋತ್ ಟೆಕ್ನಿಕಲ್ ಮತ್ತು ಕಮರ್ಷಿಯಲ್ ಆಸ್ಪೆಕ್ಟನ್ನು ಇನ್ಕ್ಲೂಡ್ ಆಗಿದೆ. ಅಂದರೆ ಯಾವುದು ಟೆಕ್ನಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದವರು ಇದನ್ನು ಮಾಡ್ಬೋದು, ಅಥವಾ ಕಮರ್ಷಿಯಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದವರು ಕೂಡ ಇದನ್ನು ಮಾಡ್ಬೋದು. ಇವಿಷ್ಟು ಫಂಕ್ಷನಲ್ ಮಾಡ್ಯೂಲ್ನ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಹೇಳಿರುವಂಥದ್ದು ಜಸ್ಟ್ ಒಂದು ಗ್ಲಾನ್ಸ್, ಅಂದರೆ ಇಂಪಾರ್ಟೆಂಟ್ ಈಗ ಜನರು ತುಂಬಾ ಪ್ರಿಫರ್ ಮಾಡುವಂತಹ ಮಾಡ್ಯೂಲ್ಸ್ ಬಗ್ಗೆ ನಾನು ಇಲ್ಲಿ ಹೇಳಿದೆ. ನೆಕ್ಸ್ಟ್ ಟೆಕ್ನಿಕಲ್ ಮಾಡ್ಯೂಲ್ ಅಂತ ಬಂದಾಗ ಮೇಯ್ನ್ ಆಗಿ ನಾವು 3 ಇಂಪಾರ್ಟೆಂಟ್ ಮಾಡ್ಯೂಲ್ಸನ್ನು ನೋಡ್ತೀವಿ. ಅದೊಂದು ಬೇಸಿಸ್, ಅಬ್ಯಾಪ್ ಮತ್ತೊಂದು GRC ಅಂತೇಳಿ. ಬೇಸಿಸಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡ್ ಅಥವಾ ಸಾಫ್ಟ್ವೇರ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇದ್ದವರು ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಿರ್ಬೋದು, ಅಪ್ಡೇಟ್ ಮಾಡೋದಿರ್ಬೋದು, ಅಪ್ಗ್ರೇಡ್ ಮಾಡೋದಿರ್ಬೋದು, ಡೇಟಾ ಬೇಸ್ ಅಪ್ಗ್ರೇಡ್ ಮಾಡೋರು, ಹೀಗೆ ಈ ರೀತಿಯ ಒಂದು ಸಾಫ್ಟ್ವೇರ್ನ ಬಗ್ಗೆ ನಾಲೆಜ್ ಇರುವವರು ಇಲ್ಲಿ ನೀವು ಬೇಸಿಸನ್ನು ತಗೊಳ್ಬೋದು. ಅದು ಟೆಕ್ನಿಕಲ್ ಅಂದರೆ ಒಟ್ಟಾರೆಯಾಗಿ ಇದು ಕಂಪ್ಯೂಟರ್ ನಾಲೆಜ್ ಇದ್ದು ಅಂದರೆ BCA, MCA ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಮಾಡಿದವರು ಈ ಕೋರ್ಸನ್ನು ಅಥವಾ ಈ ಒಂದು ಮಾಡ್ಯೂಲನ್ನು ಪ್ರಿಫರ್ ಮಾಡೋದು. ಅಂದರೆ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಆಗಿ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಅಬ್ಯಾಪ್ ಅಂದರೆ ಅಡ್ವಾನ್ಸ್ಡ್ ಬಿಸ್ನೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಪ್ರೋಗ್ರಾಮಿಂಗ್ ಮಾಡೋದಿರ್ಬೋದು, ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್. ಇದೊಂದು ಅಬ್ಯಾಪ್ ಅನ್ನುವಂಥದ್ದು ಸ್ಯಾಪ್ನ ಒರಿಜಿನೇಟೆಡ್ ಅಂದರೆ ಸ್ಯಾಪ್ ಅನ್ನುವಂಥ ಒಂದು ಸಾಫ್ಟ್ವೇರೇ ಮಾಡಿರುವಂಥ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಆಗಿದೆ. ಇದೊಂದು ಪ್ರೋಗ್ರಾಮಿಂಗ್ ಲೈನ್ಸ್ ಥರ, ಅಂದರೆ ಯಾರಿಗೆಲ್ಲ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇದೆ, ಅದರಲ್ಲೂ ಕೂಡ ಪ್ರೋಗ್ರಾಮಿಂಗ್ ಬ್ಯಾಕ್ಗ್ರೌಂಡ್ ಇದೆ, ಅವರೆಲ್ಲ ಈ ಒಂದು ಟೆಕ್ನಿಕಲ್ ಮಾಡ್ಯೂಲ್ನ ಆಪ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಿದ್ರೆ ಸೆಕ್ಯೂರಿಟಿ ರಿಲೇಟೆಡ್ ಬ್ಯಾಕ್ಗ್ರೌಂಡ್, ಲೈಕ್ ನೀವೇನಾದರೂ ಯೂಸರ್ ID ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ಸೆಕ್ಯೂರಿಟಿ ರೋಲ್ಸ್ ಅಥರೈಸೇಷನ್, ಹೀಗೆ ಯಾವುದಾದ್ರೂ ಒಂದು ಆ ಥರದ ಸೆಕ್ಯೂರಿಟಿ ರಿಲೇಟೆಡ್ ವರ್ಕ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಏನು ಮಾಡ್ಬೋದು, GRC ಅಂದರೆ ಗವರ್ನೆನ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಂಪ್ಲೇನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು GRC ಕೋರ್ಸನ್ನು ನೀವು ಅಥವಾ GRC ಮಾಡ್ಯೂಲನ್ನು ನೀವು ಪ್ರಿಫರ್ ಮಾಡ್ಬೋದು. ಇವಿಷ್ಟು ಫಂಕ್ಷನಲ್ ಮತ್ತು ಟೆಕ್ನಿಕಲ್ ಮಾಡ್ಯೂಲ್ನ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್. ಇನ್ನೂ ನೀವು ಬೇರೆ ಬೇರೆ ಕೋರ್ಸನ್ನು ನೀವು ನೋಡ್ಬೋದು. ಅದರ ಬಗ್ಗೆ ನೀವು ನಿಮ್ಮ ಇಂಟ್ರೆಸ್ಟಿಂಗ್ ಫೀಲ್ಡ್ ಯಾವುದಿದೆ ಅದರ ಬೇಸಲ್ಲಿ ನೀವು ಆ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೇನೆ. ಸೊ ಇವತ್ತಿನ ಈ ಎಜುಕೇಷನಲ್ ವಿಡಿಯೋ ಯೂಸ್ ಆಗಿರ್ಬೋದು ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.